ನನ್ನ ಹೆಸರು ರವಿ ದಂಡಿನ್ ಅಂತೇಳಿ, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆ, ಕಲ್ಲೂರು ಗ್ರಾಮ. ನಾನು ಕುರಿ ಮತ್ತು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಹೈಟೆಕ್ ಶೆಡ್ ನಿರ್ಮಾಣ ಮಾಡಿ 1 ವರ್ಷ 2 ತಿಂಗಳಾಯಿತು. ಕೃಷಿ ವಿಜ್ಞಾನ ಕೇಂದ್ರ ಸೈದಾಪುರ ಧಾರವಾಡ ಇಲ್ಲಿ ತರಬೇತಿಯನ್ನು ತೊಗೊಂಡಿದ್ದೀವಿ ರೀ. ಆಮೇಲೆ ನಮಗೆ ಇದ್ರ ಬಗ್ಗೆ ಎಲ್ಲ ರೀತಿಯಿಂದ ನಮಗೆ ಏನು ಬೇಕಲ್ಲ ಎಲ್ಲ ಮಾಹಿತಿಗಳನ್ನ ಅವ್ರ ಕಡೆಯಿಂದ ಪಡ್ಕೊಂಡಿದ್ದೀವಿ. ಇದ್ರೊಳಗೆ ಕೆಳಗಡೆ ಕೋಳಿ ಸಾಕಾಣಿಕೆ, ಮೇಲ್ಗಡೆ ಕುರಿ ಸಾಕಾಣಿಕೆ ಬಂತು, ಆಡು ಸಾಕಾಣಿಕೆ 2 ಅದಾವು. ಇದು 60 ಫೂಟ್ ಉದ್ದ ಇದೆ ರೀ, 32 ಫೂಟ್ ಅಗಲ ಇದೆ ರೀ. ಇದು ಶೆಡ್ ನಿರ್ಮಾಣ ಮಾಡ್ಬೇಕಂತಂದ್ರೆ ನಮ್ದು ಅಂದಾಜು 10 ರಿಂದ 11 ಲಕ್ಷ 12 ಲಕ್ಷ ರೂಪಾಯಿ ಮಟ್ಟ ಆಗಿದೆ. ನಾವು ಮೇಕೆ ಒಳಗೆ ಬಂದ್ರಿ ಮೇಡಮ್, ಶಿರೋಯಿ ಇತ್ತು ರೀ, ಆಮೇಲೆ ಬೀಟಲ್ ಇತ್ತು, ಆಮೇಲೆ ಉಸ್ಮಾನಿಬಾದನ ಬೀಟಲ್ಗೆ ಕ್ರಾಸ್ ಮಾಡಿದೇವ್ರಿ. ಮೇಕೆ ಒಳಗೆ ಇಷ್ಟ ತಳಿಗಳನ್ನ ಮಾಡಿದೆ. ಇನ್ನ ಕುರಿ ಒಳಗೆ ಬಂದ್ರಿ ಡೆಕನಿ ಇದೆ ರೀ, ಆಮೇಲೆ ನಾರಿ ಸುವರ್ಣ ಅಂತಿದೆ. ಬೆಳಗ್ಗೆ ಒಂದು ಟೈಮ್ ಗೊಂಜಾಳು ಆಮೇಲೆ ಸೋಯಾಬೀನ್ ನೆನೆ ಹಾಕಿರ್ತೀವ್ರಿ, ನೈಟ್ ಬೆಳಿಗ್ಗೆ ಅದನ್ನ ಕೊಡ್ತೀವ್ರಿ. ಒಣ ಹೊಟ್ಟು ಕೊಡ್ತೀವ್ರಿ. ಒಣ ಹೊಟ್ಟು ರೀ ಕಡ್ಲಿ ಹೊಟ್ಟು, ಸೋಯಾಬೀನ್ ಹೊಟ್ಟು, ಶೇಂಗಾ ಹೊಟ್ಟು, ಆಮೇಲೆ ತೊಗರಿ ಹೊಟ್ಟು ಮಿಕ್ಸ್ ಇದ್ದದನ್ನ ಹೊಟ್ಟು ಕೊಡ್ತೀವಿ. ಅದಾದ್ಮೇಲೆ ನಮ್ಮ ಕಡೆ ಕುದುರೆ ಮೆಂತೆ ಇದೆ ರೀ, ಆಮೇಲೆ ಬಹುವಾರ್ಷಿಕ ಜೋಳ ಅಂತಿದೆ, ಆಮೇಲೆ ನೇಪಿಯರ್ ಹುಲ್ಲ ಇದೆ ರೀ. ಗೋವಿನ ಜೋಳ ಹಸಿನಗಾಗಿ ಕಟ್ ಮಾಡಿ ಅದನ್ನು ಕೊಡ್ತೀವಿ ರೀ ಮೇಡಮ್. ಈಗ ಅಂದಾಜು 1 ವರ್ಷದೊಳಗಂತ 4 ಲಕ್ಷ ರೂಪಾಯಿ ಲಾಭ ಆಗಿದೆ ರೀ 1 ವರ್ಷ. ಎಲ್ಲಿರಿ ಕುರಿ ಮತ್ತು ಮೇಕೆ ಒಳಗೆ 1 ತಿಂಗಳು ಮರಿ 25 ರಿಂದ 30 ದಿವಸ ಇದ್ದಿದ್ದು ಮರಿನ ತೊಗೊಂಡ್ಬರ್ತೀವಿ. ಈಗ 3 ಬ್ಯಾಚ್ ತೆಗೆದಿದ್ದೀನಿ. ಎಗ್ ನಾವು ಸೇಲ್ ಮಾಡೋದು ಎಲ್ಲೆಲ್ಲಿ ಹೋಗಿ ಸೇಲ್ ಮಾಡೋಬೇಕಂತೇನಿಲ್ಲ, ಇದ್ದಲ್ಲಿಗೆ ಬಂದು ಐತಾರ್ರಿ, ಅದು ಲಾಭ ಅನಿಸ್ತೈತ್ರಿ. ಲೇಯರ್ ಫೀಡ್ಸ್ ಅಂತ ಬರ್ತೈತ್ರಿ. ಮತ್ತು ಅಕ್ಕಿಗಳನ್ನ ಕೊಡ್ತೀವಿ ಮೇಡಮ್. 700 ರೂಪಾಯಿಗೆ ಒಂದು ಹುಂಜ ಕೊಟ್ಟಿದ್ದೀವಿ.